ಹಾಗಾಗಿ ಇನ್ನು ಸುಮ್ಮನಿರುವುದಿಲ್ಲ. ದೇಹವನ್ನು ಕತ್ತರಿಸಿ ಆ ಶಿವನ ಕುರಿತಾಗಿ ತಪಸ್ಸನ್ನು ಮಾಡಿ ಮಾತ್ರವಲ್ಲ ದೇವರನ್ನು ಪ್ರತ್ಯಕ್ಷೀಕರಿಸುತ್ತೇವೆ. ಅವರಿಂದ ವರವನ್ನು ಪಡೆದು ವಿರೋಧಿಸುವಂತ ಶಕ್ತಿ ಬಲವನ್ನು ಆ ದೇವರು ಪಡೆದುಕೊಳ್ತಾರೆ, ಆಶ್ರಯಿಸುತ್ತಾರೆ. ಕುಂಡವನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ಯಾವುದೇ ಪ್ರಾಣಿಗಳು ಒಳ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಹಸಿವಾದಾಗಲ್ಲ ನಾನು ಹೊಸೊತ್ತಿಗೆ ಆಹಾರವನ್ನು ತಂದು ಕೊಡ್ತಾ ಇದ್ದೆ. ಆಹಾರ ಕೊಡುವುದಕ್ಕಾಗಿ ಬಂದಾಗ ಎಚ್ಚರಿಕೆ ಆ ಕಾಲಕ್ಕೆ ಮಾತ್ರ ಅದಲ್ಲ, ನಿತ್ಯ ಯಾವ ತಪ್ಪಿಸಿ ಬಿಡಬಾರ್ದು. ಊಟ ಸರಿ ಮಾಡೋದಕ್ಕೆ ಆರೋಗ್ಯ ಸರಿ ಹೌದಲ್ಲ. ಹಾಗಾಗಿ ದೈಹಿಕ ಬಲ ಬೇಕು, ಅದಕ್ಕೆ ಬೇಕಾದ ಆಹಾರ ಬೇಕು, ಸಾರಯುಕ್ತವಾದ ಆಹಾರ ಅದೇ ಬೇಕು. ಇದನ್ನು ಮಾಂಸಾಹಾರಿ ತಂದು ಕೊಡ್ತೇವೆ ಅಂತ ಭಾವಿಸ್ಕೊಂಡೆ ಅಂತೂ ಅದು ಬೇಕು. ಈಗ ಮೊದಲು ದೇವರು ಕಾಣಬೇಕಿದ್ರೆ ನಮ್ಮ ತಪಸ್ಸು ಅರಿಯಬೇಕು. ಸರಿ ಒತ್ತು ಮಾಡುವುದು ಯಾವ ಪ್ರದೇಶವನ್ನು ಕೇಳಿಕೊಳ್ತೇನೆ ತಪಸ್ಸು ಮಾಡ್ತೇನೆ ಆಶೀರ್ವದಿಸುತ್ತಾರೆ. ತಪವನ್ನು ಆಚರಿಸ್ತಾ ಇದ್ದಾನೆ. ಆತನ ತಪದ ಉರಿಗೆ ಈ ಪ್ರದೇಶವೆಲ್ಲ ಎಂದು ಬೆಳೆಯುತ್ತಿದೆ ಎಂಬ ಹಾಗೆ ಪಕ್ಷಿಗಳೆಲ್ಲವೂ ಈ ವನವನ್ನು ಬಿಟ್ಟು ದಿಕ್ಕೆಟ್ಟು ಹಾರುವಂತಹ ದೃಶ್ಯ. ಹಾಗೆಯೇ ಅವರಿಗೆ ಧೈರ್ಯದ ಮಾತನ್ನು ಹೇಳಿದೆ. ಮುಂದುವರಿದು ಬಂದಾಗ ತಪಸ್ಸು ಮಾಡುವಂತಹ ರೀತಿ ಹೇಗಿದೆ? ಬಿಗಿಲ ಹಿಂದಿನ ಮಧ್ಯದಲ್ಲಿ ಯಾರಿಗೂ ತಿಳಿಯದ ಹಾಗೆ ತಪವನ್ನು ಆಚರಿಸ್ತಾ ಇದ್ದಾನೆ. ಋಷಿಗಳು ಹೇಳಿದ್ರು, ಬೇರೆ ಯಾರೂ ಅಲ್ಲ, ಶೂರ್ಪನಖೆ ಎಂಬ ದಾನವಿಯ ಮಗ ಈತ. ಆಹಾರವನ್ನು ಹೊತ್ತು ಹೊತ್ತಿಗೆ ತಂದು ಆತನಿಗೆ ನೀಡುತ್ತಾ ಇದ್ದಾಳೆ. ಪರಮೇಶ್ವರನನ್ನು ಕುರಿತು ತಪವನ್ನು ಆಚರಿಸ್ತಾ ಇದ್ದಾಳೆ ಎಂಬ ಹಾಗೆ. ಆದುದರಿಂದ ತಡ ಮಾಡುವುದಲ್ಲ, ತಪವನ್ನು ಆಚರಿಸ್ತಾ ಇದ್ದಾರಲ್ಲ, ಆ ಬಿದಿನ ಹಿಂದಿನ ಮಧ್ಯಕ್ಕೆ ಬಾಣ ಪ್ರಯೋಗಿಸುವುದಲ್ಲ, ಅವನ ತಪವನ್ನು ಭಂಗಗೊಳಿಸುವುದಕ್ಕಾಗಿ ಅವನ ಹಣೆಗೆ ಸರಿಯಾಗಿ
ಒಂದೊಂದಿಗೆ ನಿನ್ನ ಬಾಣದ ಹಾಕಿದ ಉರಿ ಮತ್ತೊಂದು ಕಡೆಯಲ್ಲಿ ನಿನ್ನನ್ನು ಕಂಡಾಗ ರೋಷ ಕಿತ್ತಾಗ್ತಾ ಉಂಟು. ಇದಕ್ಕೆ ಕಾರಣ ಏನು ಗೊತ್ತಾ? ಈ ಕಾಡಲ್ಲಿ ನಿನ್ನನ್ನು ಕಂಡು ಬಿಡಲ್ಲ. ಎಲ್ಲೋ ನೋಡಿದಾಗ ಯಾವುದೋ ಒಂದು ಪ್ರಾಣಿಯಂತೆ ಕಾಣ್ತಾ ಇದ್ದೆ. ನಾವು ರಕ್ಕಸರೇ ವಾಸ ಮಾಡುವಂತ ಈ ಕಾಡಿಗೆ ಮಾನವ ನೀನು ಯಾವ ಎಲ್ಲಿಂದ ಬಂದೆ? ಯಾಕೆ ಬಂದೆ? ಹೇಳೋದ ಬಂದೆ. ಶಿವಲಿಂಗ ಒಂದು ಸ್ಥಾಪನೆ ಮಾಡಿ ಆ ಶಿವಲಿಂಗಕ್ಕೆ ತಾಗಿ ಮತ್ತೆ ನನ್ನ ಬದುಕಿದಾಗಿತ್ತು ಅಲ್ಲ, ಬಡಿದವನು ನಾನೇ. ನೀನು ತಪವನ್ನು ಆಚರಿಸಿದಂತಹ ರೀತಿಯನ್ನು ನೋಡಿದೆ. ಇದಿನ ಹಿಂದಿನ ಮಧ್ಯದಲ್ಲಿ ಯಾರಿಗೂ ತಿಳಿಯದ ಹಾಗೆ ಯಾವುದೋ ನಿನ್ನ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ತಪವನ್ನು ಆಚರಿಸ್ತಾ ಇದ್ದಿ ಎಂಬಂತಹ ವಿಚಾರ ತಿಳಿದವನು ನಾನು. ನೀನು ಮಾಡುತ್ತಿರುವಂತಹ ಈ ತಪಸ್ಸಿನಿಂದ ಈ ಪರಿಸರ ಹಾನಿಯಾಗುತ್ತಾ ಇದೆ. ಋಷಿ ಮುನಿಗಳಿಗೆ ತಪವನ್ನು ಮಾಡುವುದಕ್ಕೆ ವಿಘ್ನವಾಗುತ್ತಾ ಇದೆ. ಹಾಗೆ ನಿಮಗೆ ಬೇಕಾಗಿ ನೀನು ಬಂದದ್ದಲ್ಲ. ಪರಿಸರದ ಪರಿಣಾಮವಾಗಿ ಅದರ ಉದ್ದೇಶ ಆ ಪರಿಸರವನ್ನು ಸಂರಕ್ಷಿಸಿ ಋಷಿ ಮುನಿಗಳ ಏಳಿಗೆಯನ್ನು ಬಯಸಿ ನಿನ್ನ ಇಲ್ಲಿಗೆ ಬಂದವು. ನಾವೇನು ಋಷಿ ಮುನಿಗಳಿಗೆ ಪುಟವನ್ನು ಬರುತ್ತೇವ? ಅವರ ಅವಶ್ಯಕತೆ ತಪಸ್ಸು ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದಾರೆ, ಅಗ್ನಿಕುಂಡವನ್ನು ನಿರ್ಮಿಸ್ತಾರೆ, ಯಜ್ಞವನ್ನು ನಡೆಸ್ತಾರೆ. ಆದರೂ ಸುಮ್ಮನೆ ನೀನು ಮಾಡುವಂತಹ ಧರ್ಮಕ್ಕೆ ವಿರುದ್ಧವಾದದ್ದು. ಋಷಿ ಮುನಿಗಳ ಮಾತನ್ನು ಪಾಲಿಸುವುದಕ್ಕಾಗಿಯೇ ಬಂದಿದ್ದೇನೆ. ಸೂರ್ಯವಂಶದ ದಶರಥ ಭೂಪಾಲನ ಮಗ ರಾಮ ಎಂಬಂತಹ ನಾಮಧೇಯ ನನ್ನದು. ಧರ್ಮದ ರಕ್ಷಣೆಗಾಗಿ ಋಷಿ ಮುನಿಗಳ ಉದ್ಧಾರಕ್ಕಾಗಿ ನಿನ್ನ ತಪವನ್ನು ವಿಘ್ನಗೊಳಿಸುವುದರೊಂದಿಗೆ ನಿನ್ನನ್ನು
ನಿನ್ನ ಹೆಸರು ಕೇಳಿದಾಗಲೇ ಒಂದು ಭೀತಿ ಮತ್ತು ರೋಷ ಕೇಳ್ತಾ ಉಂಟು. ರಾಮ, ನಮ್ಮ ಈ ಕಾಡಿಗೆ ಈ ತನಕ ನಿಮ್ಮಂತವರು ಬಂದಿಲ್ಲ. ಹಾಗೆಂತ ತಕ್ಕ ಸರ ನಮ್ಮನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಿಲ್ಲ. ಇವತ್ತು ನೀನು ಬಂದು ಈ ರೀತಿಯಾಗಿ ತಪಸ್ಸು ಮಾಡುವುದು ಸರಿಯಲ್ಲ. ತಪಸ್ಸು ಬಿಡಬೇಕು. ನಿಮ್ಮ ನಾಶಕ್ಕಾಗಿ ಬಂದಿದ್ದೇನೆ ಹೇಳ್ತಾ ಇದ್ದಾಳೆ. ಅಯ್ಯ, ನಮ್ಮ ಒಂದು ಕಾಲದಲ್ಲಿ ನಮ್ಮ ಸ್ವಾಧೀನಕ್ಕೆ ಒಳಪಟ್ಟಂತಹ ಪ್ರದೇಶವಿದು. ದಂಡಕನಿಂದಾಗಿ ಈ ರೀತಿ ಆಗಿದೆ. ಯಾವ ಕುಲ ಗುರುಗಳಾದಂತಹ ಶುಕ್ರಾಚಾರ್ಯರ ಮಗಳಾದಂತಹ ಅರಜೆಯನ್ನು ಪೀಡಿಸುವುದಕ್ಕೆ ಮುಂದುವರಿದ ಕಾರಣ ಸುಕ್ಷೇತ್ರವಾದಂತಹ ಈ ಪ್ರದೇಶ ಶುಕ್ರಾಚಾರ್ಯರ ಶಾಪದ ನಿಮಿತ್ತ ಕಾಡಾಗಿ ಹೋಯಿತು. ಆದುದರಿಂದಲೇ ಇದನ್ನು ಕೇಳುವ ಅಥವಾ ರಕ್ಷಿಸುವಂತಹ ಅಧಿಕಾರ ನನಗಿದೆ. ಆದುದರಿಂದಲೇ ಧೈರ್ಯವಾಗಿ ನಿನ್ನನ್ನು ನಿಲ್ಲಿಸ್ತಾ ಇದ್ದೇನೆ. ಹಾಗಾಗಿ ನೀನು ಪಾಪವನ್ನು ಬಿಡುವುದಲ್ಲ, ನಿನ್ನನ್ನು ನಾನು ಹಾಗಾಗಿ ಮಗ ತಪಸ್ಸು ಮಾಡುತ್ತಿರುವಂತಹ ಸ್ಥಳಕ್ಕೆ ಹೋಗ್ತೇನೆ. ಈ ವನಾಂತರಕ್ಕೆ ಕಷ್ಟವನ್ನೇ ಇರಿಸಿಕೊಂಡು ಸಂಚಾರ ಮಾಡ್ತಿರಬೇಕಾಗಿದೆ. ನನ್ನ ಮಗಳನ್ನು ಅವನ ತಂದಿಗೆ ಯಾರು ಭಾರತಾಗೆ ಮೃಗಪಕ್ಷಗಳಿಗೆ ತೊಂದರೆ ಆಗದ ಹಾಗೆ ಮೃಗಗಳಿಂದ ಕಾಪಾಡಿ ಇದರಿಂದ ಕಾಪಾಡಿಕೊಂಡು ಬಂದಂತಹ ನನ್ನ ಮಗ ಮಾನಸುಂದರನಿದ್ದಾನೆ ಎನ್ನುವ ಹೆಮ್ಮೆ ಅವನಿಗೆ ಬೀಜಕ್ರಿಯೆಯನ್ನು ನೀಡಿ ಇದ್ದಲ್ಲ ನಾಳೆ ನಾನು ಉದ್ದೇಶಿಸಿದ ಕಾರ್ಯವನ್ನು ಮಾಡಿಕೊಳ್ತೇನೆ ಅಂತ ಯೋಚನೆ ಮಾಡಿ ಅವನು ಅದೇ ವಿಚಾರವನ್ನು ಬಿಟ್ಟು ತಾಯಿಯ
ಹಂತವನ್ನು ಅರ್ಥವಿಸಿಕೊಂಡು ನನಗಾಗಿ ವರ್ತಿಸುತ್ತಾ ಬಂದುತ್ತಾಯಿತು. ನಾನು ಹೇಳಿದ ಹಾಗೆ ತಲೆಗೆಲದಾಗಿ ನಿಂತು ತಪಸ್ಸನ್ನು ಮಾಡುತ್ತಾ ಪರಮೇಶ್ವರನ್ನು ಒಡಿಸಿಕೊಳ್ಳುವಂತಾಯಿತು ಮಾಡುತ್ತಾಯಿತು. ಇನ್ನೇನು ಹಣ್ಣು ಕೈಗೆ ಸಿಗುತ್ತದೆ ಅಂತನ್ನುವಾಗ ಕಸಿದು ಕೊಟ್ಟಲ್ಲ ಭಗವಂತ. ಹರ ಸರ್ವೇಶ್ವರ ಪರಮೇಶ್ವರ ಇನ್ನು ನಿರ್ಣಯನಾದಿಯಾಗಿ ಮಕ್ಕಳನ್ನು ಕೊಡಬಾರದು, ಕೊಟ್ಟೆ ನಿಮಗೆ ಅರ್ಥದಲ್ಲಿ ಕೊಟ್ಟು ಹೋಗಬಾರದು ಎನ್ನುವಂಥದ್ದು ನಿಮಗೆ ಅರ್ಥವಾಗದೇ ಹೋಯಿತು. ಒಂದು ಪ್ರಾಣಿ ದಯ ಇಲ್ಲದೆ ಈ ರೀತಿ ಮಾಡಿದ್ರು ಈ ಕೃತ್ಯವನ್ನು ಯಾರು ಮಾಡಿದ್ರು? ತಕ್ಕ ಪಾಠವನ್ನು ಕಲಿಸಿ ನಾನು ಹೊಗೆ ಬೀರಿಸಿಕೊಳ್ಳಿಲ್ಲ ಅಂತಾದ್ರೆ ಶೂರ್ಪನಖೆ ಅಲ್ಲ. ಇಂಥ ಒಬ್ಬ ಸುಂದರ ಬಾಲಕನನ್ನು ಯಾವ ತಾಯ ಹೃದಯ ಕೊಲ್ಲುವುದಕ್ಕೆ ಸಿದ್ಧವಾಗಿತ್ತು. ಬೇಡ ಎಂದ ಮೇಲೆ ಯಾರು ಕತ್ತರಿಸಿದ ಆತನನ್ನು ಹುಡುಕಿ ತಂದು ಅವನನ್ನು ಇದೇ ರೀತಿ ತಲೆ ಕೆಳಗಾಗಿ ನೇತಾಡಿಸಿ ಕತ್ತನ್ನು ಕತ್ತರಿಸಿ ನನ್ನ ಮಗನ ಆತ್ಮಕ್ಕೆ ಒಬ್ಬನ ರಕ್ತತರ್ಪಣಗೊಂಡಿಲ್ಲ. ಅಷ್ಟು ಮಾಡಿಯದು ಸುಮನಲ್ಲ. ತಾಯಿ ಮಗನ ಭಕ್ತ ಅಂದ್ರೆ ಏನು ಅದನ್ನು ಬೇರ್ಪಡಿಸಿ ಚಂದ ನೋಡುತ್ತಾರಲ್ಲ ಅವರಿಗೆ ತಕ್ಕ ಶಾಂತಿ ಮಾಡುತ್ತೇನೆ. ಇದು ಶೂರ್ಪನಖೆಯ ಶಪಥ. ಬಿಡಲಾರೆ ವನಾಂತರದಲ್ಲಿ ಚಲಿಸುತ್ತೇನೆ, ಲೋಕಾಂತರ ಸಂಚರಿಸ್ತೇನೆ. ನನ್ನ ಮಗನ ಸಾವಿಗೆ ಕಾರಣ ಯಾರು ಹೋಗುತ್ತೇನೆ ಮುಂದೆ ನಾನು.
ಊರಿಗೆ ಹೋದೆ. ಯಾರೇ ಆದರೂ ನನ್ನ ಮಗನ ಬಗ್ಗೆ ನುಡಿದಿಲ್ಲ, ಗೊತ್ತಿಲ್ಲ, ನಾವು ತಿಳಿದಿಲ್ಲ, ಹೆಚ್ಚೆಯಾಗದರಾಗಿದ್ದೇವೆ ಅಂತ ಸಿಟ್ಟಿನಲ್ಲಿ ಕೆಲವರ ತಲೆಯನ್ನು ಕಡಿದೆ. ಯಾಕೆ ಹೋಗಿದ್ದೆ? ಯಾಕೆ ಮಗ ನಡೆದದ್ದು ಬರೆಯುವುದಕ್ಕೋಸ್ಕರ ಹಾಗೆ ಹೊರಟು ಬರಬೇಕು ಅಂತಾದ್ರೆ ಕಾಣಿಸಿಕೊಂಡಲ್ಲ ಒಬ್ಬ ನೋಡ್ತಾನ ಗಂಟೆಯ ಮೇಲೆ ಯಾರೋ ತುಂಡು ಹೋಗಿ ಅವನನ್ನು ಮಾತನಾಡಿಸ ಇದ್ದಾಗೆ ಹೇಳಿದ, ನಾನು ಮದುವೆ ಆಗುವುದಿಲ್ಲ, ನಾನು ಏಕೆ ಬರ್ತೀಯ ಏಕೆ ಬರ್ತೀಯ ಎಲ್ಲಿ ಬಿಡಿ ಬಂದಾಗ್ತದೆ ಹಾಗೆ ನನಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಗೊತ್ತಾಗಿದೆ. ಯಾಕೆ ಹೋಗಬೇಕು, ಅವನನ್ನು ಹಕ್ಕಬೇಕು, ನನ್ನ ಬೈಕ್ ಇಳಿಸಿಕೊಳ್ಬೇಕು ಅಂತ ಇರಾನಿಯಲ್ಲಿ ಹೋಗದ್ದು ನಾನು. ಹೋದಾಗ ಅಲ್ಲಿ ನಮ್ಮ ಕೆಲಸ ಸಾಗಲಿ ಬಹಳ ಸತ್ಯ ಮಾತಾಡ್ತಾರೆ. ಸುಲಭ ಸಾಧ್ಯಗಳು ಇಷ್ಟು ಬೆವರಿಕೆ ಯಾಕೆ ಅವನಲ್ಲಿ ಮಾತನಾಡಿದ್ದಲ್ಲೇ ಇಷ್ಟು ಬೆವರಿಕೆ ಯಾರೋ ಒಬ್ಬ ಸುಂದರವಾದ ಹಾಗಾಗಿ ಸುಖದ ಹೇಳಿಕೆ ಬಂದಿದೆ. ಹಾಗಾಗಿ ನನ್ನನ್ನು ವಿವಾಹವಾಗುವಂತೆ ಕೇಳಿಕೊಂಡು ಬೇಗ ಮತ್ತೆ ಉತ್ತರದಿಂದ ನನಗೆ ಮದುವೆ ಸಾಧ್ಯ ಇಲ್ಲ. ಹಾಗಿದ್ರೆ ಭೂಪತಿಗಳಿಗೆ ಒಂದು ಸಂಸ್ಥಾನ ಅಂತ ಇಲ್ವೋ? ಮನೆ ಬಾಗಿಲಿಗೆ ನನ್ನವರಿಗೆ ಏನು ದಾರಿ ತೋರಿಸಬೇಕಲ್ಲ ಅಂತ ಕೇಳಿದ. ಅದೇ ನನಗಿಂತ ಇದ್ದಾರೆ ತಪ್ಪ